ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಮಧ್ಯಾಹ್ನ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಬೀನ್ಸ್ ಬೇಕಿತ್ತು, ಹಾಗೆ ಒಂದು ಅರ್ಧ ಸೋರೆಕಾಯಿ ತೊಗೊಂಡೆ, ಹಾಗೆ ಒಂದು ಸ್ಪ್ರೇ ಬಾಟಲ್ ತೊಗೊಂಡೆ. ಅಷ್ಟಕ್ಕೇ 500 ರೂಪಾಯಿ ಆಯಿತು. ಈ ರೀತಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಖಾಲಿ ಸ್ಪ್ರೇ ಬಾಟಲ್ಲು, ಅರ್ಧ kg ಬೀನ್ಸು, ಒಂದು ಅರ್ಧ ಕುಂಬಳಕಾಯಿ, ಇಷ್ಟಕ್ಕೆ 500 ರೂಪಾಯಿ. ಅದಷ್ಟನ್ನು ತೊಗೊಂಡು ಮನೆಗೆ ಬಂದೆ. ನಾನು ಯಾವ ಕಾಳನ್ನು ಮೊಳಕೆ ಬರ್ಸೋದಾದ್ರೂ ಈ ಥರ ಒಂದಿನ ನೆನೆಸಿಟ್ಬಿಟ್ಟು ಜಾಲರಿಗೆ ಹಾಕಿ ಇಟ್ಬಿಡ್ತೀನಿ. ಒಂದಿನ ಬಟ್ಟೆಗೆ ಕಟ್ಟಿಟ್ರೆ ಅದು ಬಟ್ಟೆಗೆಲ್ಲ ಅಂಟ್ಕೊಳ್ಳುತ್ತೆ, ಮೊಳಕೆ ಬಿಡ್ಸೋಕ್ಕೆ ಬರಲ್ಲ ಅಂತೇಳಿ ಈ ಥರ ಜಾಲರಿಗೆ ಹಾಕಿಟ್ರೆ ಈಸಿ ಚೆನ್ನಾಗಿ ಬರುತ್ತೆ, ಮೊಳಕೆ ಕಟ್ಟಾಗಲ್ಲ ಅಂತೇಳಿ ಈ ಥರ ಮಾಡ್ತೀನಿ. ಹಾಗೆ ತಿಂಡಿಗೆ ಚಪಾತಿ, ಬೀಟ್ರೋಟ್ ಪಲ್ಯ, ಹೆಸರುಬೇಳೆ ಪಾಯಸ ಮಾಡಿದ್ದೆ. ಇವತ್ತು ರವಿದು ಬರ್ಡೇ, ಸೊ ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡಿದ್ದೆ ತಿಂಡಿಗೇನೆ. ಗುರುವಾರ ಆಗಿರೋದ್ರಿಂದ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಮತ್ತು ನಮ್ಮ ಮನೇಲಿ ನಾನ್ ವೆಜ್ ಮಾಡಲ್ಲ. ಅವರು ಯಾವಾಗ್ಲೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ, ಅವರಿಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಬರೀ ಸ್ವೀಟ್ ಮಾಡಿ ಸುಮ್ಮನೆ ಆಗೋಣ ಅಂತೇಳಿ ಸ್ವೀಟ್ ಮಾಡಿದ್ದೆ. ಆ ಮನೇಲಿ ಸ್ಮೋಕರ್ ಇತ್ತು, ಸ್ಮೋಕರ್ ಫಿಕ್ಸ್ ಮಾಡಿದ್ರು, ಗಂಧದ ಕಡ್ಡಿ ಕಚ್ಚೋ ಹಾಗಿರಲಿಲ್ಲ. ಈ ಮನೇಲಿ ಆ ಥರದ್ದೇನಿಲ್ಲ, ಸ್ಮೋಕರ್ ರೂಮಲ್ಲಿ ಮಾತ್ರ ಇದೆ. ಅದಕ್ಕೆ ಇಲ್ಲಿಗೆ ಬಂದಾಗಿಂದ ಈ ಮನೇಲಿ ಗಂಧದ ಕಡ್ಡಿ ಹಚ್ತೀನಿ. ಸಾನುನ ಕರ್ಕೊಬರೋ ಟೈಮ್ ಆಯಿತು ಅಂತ ಸಾನುನ ಕರ್ಕೊಬರೋಕೆ ಇಬ್ಬರು ಹೋದ್ವಿ. ರವಿಗೂ ರಜಾ ಇತ್ತಲ್ಲ ಇವತ್ತು. ಅಲ್ಲಿ ನೋಡಿದ್ರೆ ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು. ಸಾನೂ ಆಟ ಆಡ್ತಿದ್ಲು. ಬಾಲ್ ಇಟ್ಬಿಟ್ಟು, ಬಾಲ್ನ ವಿಕೆಟ್ ಮೇಲೆ ಇಟ್ಬಿಟ್ಟು ಬಾಲ್ ಮಾತ್ರ ಹೊಡಿ ಅಂದರೆ ಅವಳು ವಿಕೆಟ್ ಸಮೇತ ಹೊಡಿತಾ ಇದ್ಲು. ಸಾನನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಊಟ ಮಾಡಿರಲಿಲ್ಲ, ಹಂಗೆ ಅವಳು ಬಂದಮೇಲೆ ಊಟ ಮಾಡೋಣ ಅಂತ ಹೋದ್ವಿ. ಊಟಕ್ಕೆ ಪಲಾವು ಮತ್ತು ಮೊಸರು ಗೊಜ್ಜು ಮಾಡಿದ್ದೆ. ಅವಳು ಬಂದಮೇಲೆ, ಅಪ್ಪ ನಮ್ಮ ಬರ್ತಡೇ ಮಾತ್ರ ಸೆಲೆಬ್ರೇಷನ್ ಮಾಡ್ತೀಯ, ನಿನ್ನ ಬರ್ತಡೇನೂ ಮಾಡೋಣ, ಒಂದೇ ಒಂದು ಚಿಕ್ಕ ಕೇಕ್ ತೊಗೊಬರೋಣ ಅಂತ ಸಖತ್ ಆಟ ಮಾಡಿದ್ಲು. ಸೊ ಹಾಗಾಗಿ ಕೇಕ್ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಹಿಂಗೆ ಸಂಜೆ ಬಂದ್ರೆ ಮುಗಿತೀನಿ. 3 ರಿಂದ 6 ಗಂಟೆವರೆಗೆ ಟ್ರಾಫಿಕ್ಕು. ಬಂದ್ವಿ ಬೇಕ್ರಿ ಹತ್ರ. ಬಂದು ಅವ್ರಿಗೆ ಕೇಕ್ ಕಟ್ ಮಾಡೋದು ಎಲ್ಲ ಇಷ್ಟನೇ ಆಗಲ್ಲ. ಸೊ ಯಾವಾಗ್ಲೂ ಕಟ್ ಮಾಡೇ ಇಲ್ಲ. ಅಂಥದ್ರಾಗೂ ಇವಳು ಹಿಂಸೆ ಮಾಡಿದ್ಲಲ್ಲ ಅಂತ ಈ ಥರದ್ದೊಂದು ಚಿಕ್ಕ ಕೇಕ್ ತೊಗೊಂಡ್ವಿ. ಇದನ್ನೇ ತೊಗೊಂಡ್ವಿ. ನಾನು ಇದನ್ನು ತೊಗೊಳಕ್ಕೆ ಅಷ್ಟು ದೂರದಿಂದ ಬರಬೇಕಿತ್ತ ಅಂತ ಅಂದ್ಕೊಂಡೆ. ತಾಸನು ಬಾ. ಬೇಕ್ರಿ ಹತ್ರ ಹೋಗಿ ಕೇಕ್ ತಗೊಳ್ಳೋವರೆಗೂ ಸುಮ್ಮನೆ ಇದ್ಲು. ಅವಳನ್ನ ಫ್ರಂಟ್ ಸೀಟಲ್ಲಿ ಕೂರಿಸ್ಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡು ಕೇಕ್ ಕಟ್ ಮಾಡ್ಬೇಕಾದ್ರೆ ಅವ್ರ ಅಪ್ಪಂತ ಕೇಕ್ ಇಸ್ಕೊಂಡು ತಿನ್ನಲಿಲ್ಲ. ಇಲ್ಲೆಲ್ಲ ಫ್ರಂಟ್ ಸೀಟಲ್ಲಿ ಕೂರಿಸೋಂಗಿಲ್ಲ ಮಕ್ಕಳನ್ನ. ಇವಳು ನನಗೆ ಕೂರಿಸ್ಲಿಲ್ವಲ್ಲ ಅಂತ ಸಿಟ್ಕೊಂಡಿದ್ಲು. ಹಾಗೆ ಸಂಜೆ ಆಯಿತು. ಸಂಜೆ ಆದಮೇಲೆ ಒಂದು ಮಂಚ ಬುಕ್ ಮಾಡಿದ್ವಿ. ಮಂಚ ಬಂತು. ಇವ್ರು ಇದನ್ನು ಜೋಡಿಸಿದ್ರು. ನಾನು ಬಂದು ಮುಡ್ತಿದ್ದಂಗೆ ಎಲ್ಲ ಬಿದ್ದೋಗ್ಬಿಡ್ತು. ಅವರು ನಟ್ಟಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ನಿಂತಿದ್ರು. ನಾನು ಬಂದು ಮತ್ತೆ ಬೇರೆ ಬೀಳಿಸ್ಬಿಟ್ಟೆ. ಇದೆಲ್ಲ ಮೊನ್ನೆ ಆಗಿರೋಂಥದ್ದು. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಟೈಮ್ ಸಿಕ್ತು, ಹಾಗಾಗಿ ಇವತ್ತಿಂದು ಸೇರಿಸಿ ಹಾಕಿದ್ದೀನಿ. ಡಸ್ಟ್ಬಿನ್ನ ಯಾರು ಎತ್ಕೊಹೋಗ್ಬಿಟ್ಟಿದ್ರು. 2 ದಿನ ಆದಮೇಲೆ ತಂದಿಟ್ಟವ್ರು ಅವರೇನೆ. ಮೊನ್ನೆ ಗುರುವಾರ ಇಟ್ಟಿದ್ವಾ, ಬುಧವಾರ ನೈಟ್ ಇಟ್ಟಿದ್ದು. ಗುರುವಾರ ಬರ್ತಾರೆ ಕಾರ್ಪೊರೇಷನವರು. ಮೊನ್ನೆ ಅಲ್ವಾ, ಇವತ್ತು ತಂದಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ತಂದಿಟ್ಟಿದ್ದಾರೆ ಡಸ್ಟ್ಬಿನ್. ಎತ್ಕೊಂಡೋಗಿದ್ರು ಯಾರೋ. ಹಾಗೆ ನನಗೆ ಮೆಂತ್ಯ ಸೊಪ್ಪಿನ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನೋಡಿ, ಮೆಂತ್ಯ ಕಾಳು ಉದುರಿಸಿದ್ದೆ. ಮೆಂತ್ಯ ಕಾಳನ್ನ ಮೊಳಕೆ ಬರೆಸಿ ಉದುರಿಸಿದ್ದೆ. ಬಂದಿದೆ ಇದರಲ್ಲಿ. ಅಲ್ಲಿ ಹಾಕಿದ್ದೆ, ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಜಾಸ್ತಿ ಮಣ್ಣಿದೆಯಲ್ಲ, ಇಲ್ಲಿ ಹಾಕಿದ್ದೆ. ಇಲ್ಲಿ ಬರಲಿಲ್ಲ, ಅದಕ್ಕೆ ನೀರು ಹಾಕೋದನ್ನೇ ಬಿಟ್ಬಿಟ್ಟಿದೆ. ಇಲ್ಲಿ ಹಾಕಿದ್ದೆ, ಉದುರಿಸಿದ್ದೆ ಮೆಂತ್ಯ ಕಾಳನ್ನ. ಇಲ್ಲಿ ಬರಲಿಲ್ಲ. ಹಾಗೆ ಚೆಂಡು ಹೂನ ಒಣಗಿಸ್ಬಿಟ್ಟು ಹಾಕಿದ್ದೀನಿ. ಅವು ಬಂದಿದ್ದಾವೆ. ನೆಲಕ್ಕೆ ಹಾಕಿದ್ರೆ ಬರಲೇ ಇಲ್ಲಪ್ಪ, ಯಾಕೋ ಗೊತ್ತಿಲ್ಲ. ಇದರಲ್ಲಿ ಮೆಂತ್ಯ ಸೊಪ್ಪು ಅದು ಅಲ್ಲಿಗೆ ಹಾಕಿದ್ದೆ, ಬರಲಿಲ್ಲ. ಅದಕ್ಕೆ ಇಲ್ಲಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಂಡು ತಿನ್ನೋದೆ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಇನ್ನೊಂಚೂರು ದೊಡ್ಡದಾಗಿ. ಅದು ಪಾರ್ಕಿಂಗ್ ಅಲ್ವಾ, ಪಾರ್ಕಿಂಗಿಂದ ಒಳಗಡೆ ಬಂದರೆ ಇದು ಬ್ಯಾಕ್ ಡೋರ್ ಹತ್ರ ಇರೋದದು ಪಾಟ್ಗಳು. ಆ ಪಾಟ್ ನಮ್ಮದಲ್ಲ, ಯಾರ್ದೋ ಬೇರೆಯವ್ರದ್ದು. ಅದರೊಳಗಡೆನೆ ಮಣ್ಣು ಇತ್ತು. ಸುಮ್ಮನೆ ಖಾಲಿ ಬಿದ್ದಿತ್ತಲ್ಲ ಅಂತ ಹಾಕಿದ್ದೀನಿ. ಬಂದಿದ್ದಾವೆ. ನಾನು ಮೆಂತ್ಯ ಸೊಪ್ಪು ಕಿತ್ಕೊಳ್ಳೋವರೆಗೂ ಯಾರು ತೆಗೆದೇ ಹೋದರೆ ಸಾಕು.
ಪ್ರೈಸ್ ಜಾಸ್ತಿ ಅಲ್ವಾ ಇಲ್ಲಿ, ಸೊ ಹಾಗಾಗಿ ಹಾಕಿದೆ. ಡಸ್ಟ್ಬಿನ್ ಏನಾದರೂ ಕಳ್ತನ ಆದರೆ ಅದಕ್ಕೂ ಕಂಪ್ಲೇಂಟ್ ಕೊಡಬೇಕಿಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು, ಆಮೇಲೆ ಅಷ್ಟೊಳಗೆ ತಂದಿಟ್ಟಿದ್ರು, ಕಂಪ್ಲೇಂಟ್ ವಾಪಸ್ ತಗೊಂಡ್ವಿ. ಸಾನು ಬೈಕ್ ನೋಡಿ ಓಡಿಸೋಳಂಗೆ ತೆಗೆಸ್ಕೊಂಡು ಅಡ್ಡ ಮಾಡಿ ಓಡಿಸ್ತಾನೆ ಇಲ್ಲ. ಮನೆ ಒಳಗಡೆ ಓಡಿಸ್ತೀನಿ ಅಂತೇಳಿ, ಮನೆ ಒಳಗಡೆ ಜಾಸ್ತಿ ಸೌಂಡ್ ಮಾಡೋಂಗಿಲ್ಲ ಅಲ್ವಾ, ಇಲ್ಲಿ ಚಳಿ ಅಲ್ವಾ, ಸೊ ಹಾಗಾಗಿ ಎಲ್ಲೂ ಹೋಗಿಲ್ಲ, ಇಲ್ಲೇ ನಿಂತಿದೆ, ಓಡಿಸಿಲ್ಲ ಇನ್ನೂ ಅವಳು. ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗ್ತಿದೆ, ಓಡಿಸ್ಬೇಕು ಇನ್ಮೇಲೆ. ಎಷ್ಟೋ ದಿನಗಳಾದಮೇಲೆ ಪಾರ್ಕಿಗೆ ಹೋಗ್ತಾ ಇದ್ದೀವಿ ನಾವು. ನಾನು ಪಾರ್ಕ್ ನಿಮಗೆ ತೋರಿಸೇ ಇರಲಿಲ್ಲ, ನಾನು ಪಾರ್ಕಿಗೆ ಹೋಗೇ ಇರಲಿಲ್ಲ. ಈ ಮನೆಗೆ ಬಂದಾಗ 1 ಸಲನೋ 2 ಸಲನೋ ಹೋಗಿದ್ವಿ, ಆಮೇಲೆ ಚಳಿ ಸ್ಟಾರ್ಟ್ ಆಯಿತು. 3 ಸಲನೇನೋ ಹೋಗಿದ್ವಿ. ಹೋಗೋದನ್ನೇ ಬಿಟ್ಟು ಜಾಸ್ತಿ ಚಳಿ ಐತೆ ಅಂತ ನೀವು ನೋಡ್ತಿರ್ಬೋದು. ಎಷ್ಟೋ ದಿನಗಳಾದ್ಮೇಲೂ ಕೂಡ ವಿತೌಟ್ ಸ್ವೆಟರಲ್ಲಿ ಕಾಣಿಸ್ತಾ ಇದ್ದೀವಿ. ಇವತ್ತು ಚಳಿ ಸ್ವಲ್ಪ ಕಡಿಮೆ ಆಗಿದೆ, ಬಿಸಿಲು ಚೆನ್ನಾಗೈತೆ, ಗಾಳಿ ಏನು ಬೀಸ್ತಾ ಇಲ್ಲ ತಣ್ಣಗೆ. ಇನ್ಮೇಲೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಚಳಿ. ಸಾನು ಮಿಡ್ಡಿ ಹಾಕೊಂಡವಳೆ, ಪ್ಯಾಂಟು ಶರ್ಟಿಗೆ ವಿದಾಯ ಹೇಳ್ಬಿಟ್ಟವಳೆ ಸದ್ಯಕ್ಕೆ. ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಟೈಮಲ್ಲೇ 12 ಗಂಟೆ ಆಗೈತೆ. ರವಿ ಬರೋ ಅಷ್ಟೊಳಗೆ ಬರಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತಲ್ಲ ಮನೇಲೇ ಇದ್ವಿ. ಇವತ್ತು ಶನಿವಾರ ಬೇರೆ, ಇವಳಿಗೆ ರಜಾ ಅಲ್ವಾ, ಹಾಗಾಗಿ ಹೋಗ್ತಾ ಇದ್ದೀವಿ. ಸಂಡೇ ಎಲ್ಲರಿಗೂ ರಜೆ ಇದ್ದೇ ಇರುತ್ತೆ. ಗಗನಿಗೆ 1 ವಾರ ರಜಾ. ನಮ್ಮನೆಯಿಂದ ಅದು ನಮ್ಮನೆ ನೋಡ್ರಿ, ಇಲ್ಲಿ ಸ್ಟ್ರೈಟ್ ಹೋದ್ರೆ ನಮ್ಮ ಮನೆ ಸಿಗುತ್ತೆ. ಸ್ಟ್ರೈಟ್ ಹೋಗಿ ರೈಟ್ ಹೋದ್ರೆ ನಮ್ಮ ಮನೆಗೆ ಹೋಗ್ಬೇಕು. ಹಂಗೆ ಹಿಂಗೆ ಸ್ಟ್ರೈಟ್ ಸೀದಾ ಕೆಳಗಡೆ ಹೋದ್ರೆ ಪಾರ್ಕು. ಸ್ವಲ್ಪ ದೂರ, ಬಟ್ ಸ್ಟ್ರೈಟ್ ರೋಡು, ಜಾಸ್ತಿ ದೂರ ಹೋಗಂಗಿಲ್ಲ. ಸಾನುಗೆ ಇನ್ಮೇಲೆ ಕಟ್ಟಿಂಗ್ ಮಾಡಿಸಲ್ಲ. ಅವ್ರ ಸ್ಕೂಲಲ್ಲಿ, ಅವರು ಕ್ಲಾಸಲ್ಲಿ ಎಲ್ಲ ಮಕ್ಕಳದು ಉದ್ದ ಜಡೆ ಇದೆ. ಇವಳು ಒಬ್ಳದ್ ಮಾತ್ರ ಎಲ್ಲರೂ ಹುಡುಗ ಅಂತ ರೇಗಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ದಿನ ಬೆಳೆಯೋವರೆಗೂ ಚೆನ್ನಾಗಿ ಕಾಣಲ್ಲ, ಆಮೇಲೆ ಸರಿ ಹೋಗುತ್ತೆ. ಇನ್ಮೇಲೆ ಕಟ್ಟಿಂಗ್ ಮಾಡಿಸಲ್ಲ, ಹಿಂಗೆ ಬಿಡೋಣ ಅಂತ ಅನ್ಕೊಂಡಿದೀವಿ. ಅದ್ರ ಮೇಲೆ ಕುತ್ಕೋ, ಅದ್ರ ಮೇಲೆ ನಿಂತ್ಕೊಂಡು ಓಡೋದದು. ಈ ಪಾರ್ಕ್ ನೋಡಿದ್ರೆ ಯಾವಾಗಲೂ ಖಾಲಿ ಇರುತ್ತೆ, ಜನ ಇರೋದೇ ಇಲ್ಲ. ಚಳಿ ಅಂತನೋ ಇಲ್ಲೋ ಏನಕ್ಕೋ ಗೊತ್ತಿಲ್ಲ, ಈ ಪಾರ್ಕ್ ಒಟ್ನಾಗ ಯಾವಾಗಲೂ ಖಾಲಿ ಇರುತ್ತೆ. ನಾವು ಒಂದು 2-3 ಸಲ ಬಂದಿದ್ದೀವಿ. 2-3 ಸಲನೂ ನಾವಿಬ್ಬರೇ ಬಂದು ಆಟ ಆಡ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ನಾವು ಹೋಗೋ ಟೈಮ್ಗೆ ಯಾರಾದರೂ ಬರ್ತಾರೆ, ಒಂದೊಂದು ಸಲ ಬರೋದೇ ಇಲ್ಲ ಕೆಲವರು. ನಮ್ಮ ಸುತ್ತಮುತ್ತ ಎಲ್ಲೂ ಪಾರ್ಕ್ ಇಲ್ಲ, ಇದೊಂದೇ ಪಾರ್ಕ್ ಇರೋದು, ಮಕ್ಕಳು ಪಾರ್ಕ್ ಅಂತ. ಅಲ್ಲಿ ಕೊಳಾಯಿ ಮತ್ತು ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ, ಫುಲ್ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೇನು ಯಾರು ಬರೋದೇ ಇಲ್ಲ ಅಂದರೆ ಇನ್ನೇನು ಗಲೀಜು ಆಗಲ್ವಲ್ಲ. ಸೀದಾ ಬರ್ಬೇಕು ತಾನೆ. ನಾವು ಬಂದಾಗ 11:15 12 ಗಂಟೆನೋ ಆಗಿತ್ತು. ಮಳೆ ಬರೋ ಟೈಮ್ ಆಯಿತು, ಟೈಮ್ 2 ಗಂಟೆ ಮಳೆ ಬರೋ ಟೈಮ್ ಆಯಿತು. ಮತ್ತು ಇಲ್ಲಿಂದ ಛತ್ರಿ ಏನೂ ತೊಗೊಬಂದಿರಲಿಲ್ಲ ನಾವು, ಸೊ ಹಾಗಾಗಿ ಬೇಗ ಬಂದ್ವಿ. ಇವತ್ತು ಊಟಕ್ಕೆ ಮಟನ್ ಸಾಂಬಾರು ಮತ್ತು ಅನ್ನ ಮುದ್ದೆ. ಮಟನ್ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಅಂತ ಹೇಳಿ ಹೋಗ್ಬೇಕಾದ್ರೆ ಅನ್ನ ಸಾಂಬಾರು ಮಾಡಿಟ್ಟು ಹೋಗಿದ್ದು. ಅವ್ರು ಬರೋ ಟೈಮ್ಗೆ ಬಂದು ಮುದ್ದೆ ಮಾಡ್ಕೊಳ್ಳೋಣ ಬಿಸಿ ಬಿಸಿದು ಅಂತ ಬಿಸಿ ಬಿಸಿ ಮುದ್ದೆ ಮಾಡಿದೆ. ಅವರು ಬಂದರು, ಊಟ ಮಾಡ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.